ಅವರಿಗೆ ಯುವ ಬ್ರಿಗೇಡ್ ಹಾಗೂ ಸೋದರ ನಿವೇದಿತ ಪ್ರತಿಷ್ಠಾನದ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಚಕ್ರವರ್ತಿ ಅಣ್ಣ ಅವರಿಗೆ ಗೌರವವನ್ನು ಸಮರ್ಪಣೆ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಈ ಎಲ್ಲ ಕ್ಲಾಸಸ್ ನಡೆಯುತ್ತಲ್ಲ, ಮೋಟಿವೇಶನ್ ಕ್ಲಾಸ್ ಮಾಡ್ತಾರಲ್ಲ, ಮೋಟಿವೇಶನ್ ಕ್ಲಾಸಲ್ಲಿ ನಿಮ್ಮ ಕಮ್ಯುನಿಕೇಷನ್ ಭಾಳ ಚೆನ್ನಾಗಿರಬೇಕು ಅಂತ ನೋಡಿದ್ರೆ, ಈಗ ಕಮ್ಯುನಿಕೇಷನ್ ಅನ್ನೋದು ನಿಮ್ಮ ಛಲದ ಮುಂದೆ, ನಿಮ್ಮ ಸಾಧನೆ ಮುಂದೆ ಲೆಕ್ಕಕ್ಕೂ ಬರಲ್ಲ. ಏನು ರೂಲ್ ಅಂತ ಹೇಳ್ತಾರಲ್ಲ ಅದು ಇಂಪಾರ್ಟೆಂಟ್ ಅಲ್ಲ, ಈಗ ಎಷ್ಟು ಶ್ರಮ ಹಾಕಿದ್ದೀನಿ ಅನ್ನೋದಿದೆಯಲ್ಲ ಅದು ಲೈಫ್ನಲ್ಲಿ ಮುಂದಕ್ಕೆ ಬರ್ಲಿಕ್ಕೆ ಕಾರಣ ಕೊಡುತ್ತೆ ಅಂತ. ನಾನೊಂದು 2 ದಿನಗಳ ಹಿಂದೆ ಅವ್ರಿಗೆ ಫೋನ್ ಮಾಡಿದಾಗ, ಈ ಕಾರ್ಯಕ್ರಮಕ್ಕೆ ಒಪ್ಪಿಸೋಕ್ಕಿಂತ ಮುಂಚೆ, ಹೇಳೋಕ್ಕಿಂತ ಮುಂಚೆ ಒಂದ್ಸಲ ಅವ್ರ ಜೊತೆ ಮಾತಾಡ್ತಿರುವಾಗ ಸಹಜವಾಗಿ ಅವ್ರು ಹೇಳಿದರು, 4-5 ಸಾವಿರ ಜನ ಇದ್ದಾರೆ ಸರ್, ಪ್ರತಿ ತಿಂಗಳು ಎಷ್ಟು ಲಕ್ಷ ಅಂತ ಹೇಳಿದ್ರಿ ನೀವು, ಪ್ರತಿ ತಿಂಗಳು ಎಷ್ಟು ಲಕ್ಷ ಖರ್ಚು ಬರ್ತಿದೆ ಅಂತಂದ್ರೆ 40ರಿಂದ 50 ಲಕ್ಷ, ನಾನು ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ಹೇಳಿದ್ದೆ. 40ರಿಂದ 50 ಲಕ್ಷ ರೂಪಾಯಿ ಪ್ರತಿ ತಿಂಗಳು ಎಕ್ಸ್ಟ್ರಾ ಬರ್ಡನ್ ಆಗ್ತಿದೆ ಅವ್ರಿಗೀಗ. ಆ ಕೆಲಸಗಾರನ ಉಳಿಸ್ಕೊಳ್ಳಿಕ್ಕೆ, ಬೇರೆ ಏನಾದರೂ ಮಾಡಿಸ್ಲಿಕ್ಕೆ ಬರ್ಡನ್ ಆಗ್ತಿದೆ. ನಾನು ಕೇಳಿದ್ರೆ ಅಷ್ಟು ಬರ್ಡನ್ ಸಹಿಸ್ಕೊಳ್ತಿದ್ದೀರಾ ಸರ್? 10 ವರ್ಷಗಳಿಂದ 8-10 ವರ್ಷಗಳಿಂದ ನನ್ನ ಜೊತೆ ಹಾಗೆ ಜೀವಕ್ಕೆ ಜೀವ ಕೊಟ್ಟು ನಿಂತವ್ರನ್ನ ನಾನು ಈ ಕ್ಷಣದಲ್ಲಿ ಬಿಟ್ಬಿಟ್ರೆ ದೇವರು ಮೆಚ್ತಾನೆ. ನಾನು ಹೇಳಿದೆ ಮ್ಯಾನೇಜರ್ ಫೋನ್ ಮಾಡಿ, ಈ ಮನುಷ್ಯ ಬರಲೇಬೇಕು ಸ್ಟೇಜಲ್ಲಿ, ಬಿಸ್ನೆಸ್ ಎಥಿಕ್ಸ್ ಅಂತಂದ್ರೆ ಏನು ಅಂತ ಅರ್ಥ ಆಗಬೇಕು, ಯಾವ ಕಾರಣಕ್ಕೂ ಅವ್ರು ಬರಲ್ಲ ಅಂತಂದ್ರೂ ಬಿಡ್ಬೇಡ, ಕರ್ಕೊಂಡು ಬಾ ಅವ್ರನ್ನ ಅಂತ ಹೇಳಿ ಅವರನ್ನು ಪ್ರೀತಿಯಿಂದ ಒಪ್ಪಿಸಿದ್ವಿ. ಆ ನಂತರ ಧನ್ಯವಾದಗಳು ಗೋವಿಂದ ಪೂಜಾರಿ ಅವರೇ, ಅವ್ರು ಈ ಥರ ಸಹಕಾರ ಯಾವಾಗಲೂ ಕೊಡ್ತಾರೆ ಅಂತ ನನ್ನ ನಂಬಿಕೆ. ಧನ್ಯವಾದ.